ಕಷ್ಟ ಸುಖ ಏನ್ ಬಂದ್ರು ನಂಗೆ ನೀನು ನಿಂಗೆ ನಾನು. ಈ ನನ್ನಪ್ಪ ಶನಿದೇವರಿಂದನೇ ನನ್ನ ಮಗನಿಗೆ ಮಾತು ಬಂದಿಲ್ಲ ಅಂತ ಹೇಳ್ತಾ ಇದ್ವಿ. ಯಾಕೂ ನೆನೆಸ್ತೀಯ ಅಥರ್ವ? ನಿಮ್ ಪಪ್ಪ ಆಮೇಲೆ ಬೈತಾರೆ ನಂಗೆ, ನೀನ್ ಹಾಳಾಗದಲ್ದೆ. ಬಾಫ್ ಕಟ್ ಇಷ್ಟು ಸತ್ಯಧಾರ ಬಯಸ್ಲಿ ಬಾಯ್ ಕಟ್ಟೋದು. ಗೌತಮಿ ಹೊಟ್ಟೆ ಹಸ್ತು ಬಿಟ್ಟೈತೆ ಆರ್ಯನ್ಗೆ. ಚೆನ್ನಾಗಿದ್ಯಾ ಆರ್ಯ? ಹಾ ಅಂತವನೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ. ಈಗ ನಿನ್ನೆ ಉಪ್ಪಿನ ದೀಪ ಹಚ್ಚಿದ್ನಲ್ಲ, ಉಪ್ಪಿನ ದೀಪದ ಉಪ್ಪನ್ನ ಏನ್ ಮಾಡ್ಬೇಕು ನೆಕ್ಸ್ಟ್ ಡೇ. ಸಂಜೆ ನಾನು ದೀಪ ಹಚ್ಚಿರೋದಿಲ್ಲ, ಸೊ ನೆಕ್ಸ್ಟ್ ಡೇಗೆ ಏನ್ ಮಾಡ್ಬೇಕು ಅಂತ ಕೆಲವರಿಗೆ ಡೌಟ್ಸ್ ಇರುತ್ತೆ. ಸೊ ಅದಕ್ಕೆ ಹೇಗಿದ್ರು ರಿಮೂವ್ ಮಾಡ್ತಾ ಇದೆ, ವಿಸರ್ಜನೆ ಮಾಡ್ತಾ ಇದೆ, ನಿಮಗೆ ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ಹೂಗಳನ್ನೆಲ್ಲ ತೆಗೆದು ಒಂದು ಗಿಡದ ಹತ್ರ ಹಾಕೋಬಿಡಿ. ಆಮೇಲೆ ಈ ದೀಪ ಏನಿರುತ್ತೆ, ಈ ದೀಪನ ತೊಳೆದು ಆ ಬತ್ತಿನೂ ಅಷ್ಟೇ ಆ ಗಿಡದ ಹತ್ರನೇ ಹಾಕ್ಬಿಡ್ಬೇಕು. ಆಮೇಲೆ ಇದೇನಿರುತ್ತೆ, ಈ ಉಪ್ಪಿರುತ್ತಲ್ವಾ, ಅದನ್ನ ನಿಮ್ಮ ಮನೇಲಿ ಸಿಂಕ್ ಇರುತ್ತಲ್ಲ, ಸಿಂಕ್ನ ಇದನ್ನ ಸಿಂಕ್ಗೆ ಹಾಕಿ ಕರಗಿಸ್ಬೇಕಾಗತ್ತೆ. ಬಟ್ ಕರಗಿಸೋಕ್ಕಿಂತ ಮುಂಚೆ ಸಿಂಕಲ್ಲಿ ಯಾವುದೇ ತರ ವೇಸ್ಟೇಜು ಏನು ಇಲ್ಲದೆ ಸಿಂಕ್ ಫುಲ್ ನೀಟಾಗಿ ತೊಳೆದಿಟ್ಕೊಳ್ಳಿ. ಸಿಂಕ್ ನೀಟಾಗಿರುತ್ತಲ್ಲ, ಆವಾಗ ಆ ಸಿಂಕ್ಗೆ ಉಪ್ಪನ್ನ ಹಾಕಿ ಕರಗಿಸ್ಬಿಡಿ. ಸೊ ಯಾವುದೇ ತರ ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಅಥವಾ ನಮಗೆ ದೃಷ್ಟಿ ದೋಷಗಳಾಗಿರ್ಬೋದು, ಅಥವಾ ಯಾವುದೋ ಒಂದು ಪ್ರಾಬ್ಲಮ್ ಅಂತ ಏನಿರುತ್ತೆ, ಆ ಉಪ್ಪು ಕರಗ್ದಾಗೆ ನಮ್ಮ ಪ್ರಾಬ್ಲಮ್ ಕೂಡ ಕರಗೋಗುತ್ತೆ ಅನ್ನೋದೊಂದು ನಂಬಿಕೆ. ಸೊ ಅಷ್ಟೇನೆ, ಅದನ್ನ ಉಪ್ಪನ್ನ ಕರಗಿಸಿ ಆ ಸಿಂಕ್ಗೆ ಬಿಟ್ಟು, ಇಫ್ ಇನ್ ಕೇಸ್ ಕೆಲವ್ರು ಹೇಳ್ತಾರೆ ಸಿಂಕ್ ಇರಲ್ಲ ಅಂತವ್ರು, ಈಗ ನಮ್ಮ ಮನೇಲಿ ಸಿಂಕ್ ಇಲ್ಲ ನಾವೇನ್ ಮಾಡೋದು ರಮ್ಯಾ ಅಂತ ನೀವು ಕೇಳ್ಬೋದು. ಸಿಂಕ್ ಇಲ್ದೇ ಇರೋರು ಈಗ ಯಾವ್ದಾದ್ರು ಒಂದ್ ನೀರ್ ಹೋಗುತ್ತಲ್ವಾ, ಅಲ್ಲೇ ಕರಗಿಸ್ಬಿಟ್ಬಿಟ್ರು ಸರಿ, ಅದನ್ನೇ ತುಳಿಯೋದಕ್ಕೆ ಹೋಗ್ಬಾರ್ದು ಯಾರು, ಆ ತರ ಪ್ಲೇಸ್ ಇರ್ಬೇಕು. ಸೊ ಮತ್ತೆ ಈ ಹೂಗಳನ್ನು ಅಷ್ಟೇ, ಈ ಹೂಗಳನ್ನು ಗಿಡದ ಹತ್ರ ಹಾಕ್ಬಿಡಿ. ಮತ್ತೆ ಅವು ಬತ್ತಿ ನೋಡಿ, ಅದು ದೀಪ ಫುಲ್ಲು ಉರಿದ್ಮೇಲೆ ಈ ತರ 2 ಬತ್ತಿ ಹಾಕಿರ್ತೀವಲ್ವಾ, ಆ 2 ಬತ್ತಿ ಕೂಡ ಹೇಗಿರುತ್ತೆ, ಅದನ್ನು ಅಷ್ಟೇ ಹೂ ಹಾಕ್ತಿವಲ್ಲ ಗಿಡದ ಹತ್ರ, ಆ ಗಿಡದ ಹತ್ರನೇ ಹಾಕ್ಬಿಡಿ. ಈ ಒಂದು ಉಪ್ಪಿನ ದೀಪ ವಿಸರ್ಜನೆ ಮಾಡೋದನ್ನ ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೆ ನಾನು ಈ ಹಿಂದೆನೆ. ಸೊ ಆ ಒಂದು ವಿಡಿಯೋನ ನಾನು ರಮ್ಯಾ ನವಿ ವ್ಲಾಗ್ಸ್ ಅಂತ ಈಗ ಏನು ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀವಿ, ಆ ಒಂದು ಚಾನಲಲ್ಲಿ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ. ಸೊ ದಯವಿಟ್ಟು ನೀವು ಆ ಒಂದು ರಮ್ಯಾ ನವಿ ವ್ಲಾಗ್ಸ್ಗೆ ಹೋಗಿ ಚೆಕ್ ಮಾಡಿ, ಯಾವ ಥರ ಉಪ್ಪನ್ನ ನಾನು ಸಿಂಕಲ್ಲಿ ಕರಗಿಸಿ ಬಿಡ್ತೀನಿ ಏನು ಅಂತ ಡೀಟೇಲ್ ಆಗಿ ತೋರಿಸಿದ್ದೀನಿ. ಸೊ ದಟ್ ಅದು ನೋಡಿದಾಗ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ಅಂದರೆ ಪ್ರಾಕ್ಟಿಕಲ್ ಆಗಿ ನೀವು ನೋಡಿದಾಗ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಆ ಒಂದು ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅದು ಚಾನಲ್ ಬಂದು ನವೀನ್ ಅವ್ರದ್ದು, ನವೀನ್ಗೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿರೋದು. ಸೊ ಅದರಲ್ಲಿ ಒಂದಷ್ಟು ಈ ಒಂದು ಡೌಟ್ಸ್ ಎಲ್ಲ ಏನಿತ್ತು ಆ ಇನ್ಫಾರ್ಮೇಷನ್ನ ಕ್ಲಿಯರ್ ಮಾಡಬೇಕು ಅಂತ ಅಲ್ಲಿ ವೀಡಿಯೋಸ್ನ ಹಾಕಿದ್ದೀನಿ. ಸೊ ದಯವಿಟ್ಟು ಇನ್ನೂ ಯಾರು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಜೊತೆಗೆ ಈ ಒಂದು ಚಾನಲ್ಗೆ ಹೇಗೆ ನಿಮ್ಮ ಸಪೋರ್ಟನ್ನ ಕೊಡ್ತಾ ಇದ್ದೀರಾ, ಪ್ರೀತಿಯನ್ನು ಕೊಡ್ತಾ ಇದ್ದೀರಾ, ಅದೇ ಥರ ನವೀನ್ ಅವ್ರ ಚಾನಲ್ಗೂ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಆಯಿತಾ. ಅವ್ರ ಚಾನಲ್ಲು ರಮ್ಯಾ ನವಿ ವ್ಲಾಗ್ಸ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಇನ್ನು ಒಂದು ಕಾಲದಲ್ಲಿ ಹೇರ್ ಕಟ್ಟು ಅಥವಾ ಮುಡಿ ಮಾಡಿಸೋದು ಅಂತ ಅಂದರೆ ನಮ್ಮ ಅಥರ್ವನ್ ನೋಡಿ ನನಗಂತೂ ಭಯನೇ ಆಗಿಬಿಟ್ಟಿತ್ತು. ಹೆಂಗಪ್ಪ ಇವನಿಗೆ ಫ್ಯೂಚರಲ್ಲಿ ಹೇರ್ ಕಟ್ಟಿಂಗ್ಗಳು ಮಾಡಿಸೋದು, ದೇವ್ರ ಹತ್ರ ನಾನು ಹರಕೆ ಹೊತ್ಕೊಳ್ಳೋದನ್ನೇ ಬಿಟ್ಬಿಟ್ಟಿದ್ದೆ, ಮುಡಿ ಮಾಡಿಸ್ತೀನಿ ಅನ್ನೋದನ್ನ. ಆ ರೇಂಜಿಗೆ ಗೋಳು ಹಾಕೊತಾ ಇದ್ದ ಅಥರ್ವ. ಕೊಡಿ ನೋಡಿ, ನನ್ನ ಮಗ ಫೋರ್ಸ್ ಮಾಡಿ ಕಟಿಂಗ್ ಮಾಡಿಸ್ಕೊಂಡಿರೋದು. ಮುಂಚೆ ಎಲ್ಲ ನಾವು ಕಟಿಂಗ್ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಅಳ್ತಾ ಇದ್ದ. ಇವಾಗ ಪಾಪ ಯಾರು ನೀನೇ ಹೇಳಿದ್ದ ಕಟಿಂಗ್ ಮಾಡ್ಸೋಣ ಅಂತ ಪಾಪ ಕರ್ಕೋದ್ರ? ಅಲ್ಲ, ಯಾರು ಕಟಿಂಗ್ ಮಾಡ್ಸಕ್ ಹೋಗೋಣ ಬಾ ಅಂತ ಯಾರು ಹೇಳಿದ್ದು? ನಾನು ಹೇಳ್ದೆ, ನೀವು ಯಾವತ್ತಿಂದ ಹೇಳ್ತಾ ಇದ್ರಿ ಕಟಿಂಗ್ ಮಾಡಿಸಿ ಅಂತ ಹೇಳ್ತಾ ಇದ್ರಿ ಅಲ್ವಾ? ನಿಮ್ಗೆ ಇಷ್ಟನಾ ಕಟಿಂಗ್ ಮಾಡಿಸ್ಕೊಳಕ್ಕೆ? ಮುಂಚೆ ಹೇಳ್ತಾ ಇದ್ರಿ ಚಿಕ್ಕವರಿದ್ದಾಗ. ಚಿಕ್ಕವನಿದ್ದಾಗ ಕಟಿಂಗ್ ಕರ್ಕೊಂಡೋದ್ರೆ ಅಳ್ತಾ ಇದ್ರಿ. ಮುಡಿ ಮಾಡಿಸ್ಕೊಳಕ್ಕೂ ಅಳ್ತಾ ಇದ್ದೆ, ಕಟಿಂಗ್ ಮಾಡ್ಸಕ್ಕೂ ಅಳ್ತಾ ಇದ್ದೆ. ಈಗ ನೀವೇನೆ ಪಪ್ಪ ಬನ್ನಿ ಕಟಿಂಗ್ ಮಾಡ್ಸೋಣ ಅಂತೀರಾ? ದೊಡ್ಡವರಾಗಿದ್ದೀರಾ? ಇಲ್ಲಿ ಇದೇನು ಲೈನ್ ಎಲ್ಲ ಹೊಡ್ಸ್ಕೊಂಡ್ಬಿಟ್ಟಿದ್ದೀರಾ? ಇದೇನಿದೆ? ಹಬ್ಬ ಸ್ಟೈಲಾ? ಬಟ್ಟೆ ನೋಡಿ ಚೆನ್ನಾಗಿದೆ. ಬನ್ನಿ, ಇಲ್ಲಿ ಇಳೋದು ನಿಂತ್ಕೊಳ್ಳಿ, ಇಲ್ಲಿ ತೋರಿಸ್ತೀನಿ. ಇಳಿರಿ ಸೈಕಲ್ ಕೆಳಗೆ ಇಳಿರಿ. ನಿಂತ್ಕೊಳ್ಳಿ. ಬಟ್ಟೆ ಇಷ್ಟ ಆಯ್ತಾ? ಚೆನ್ನಾಗಿದ್ಯಾ? ಕಟಿಂಗು ಚೆನ್ನಾಗೈತಾ? ಫ್ರೆಂಡ್ಸ್,
ನಮ್ಮ ಅಥರ್ವ ನೋಡಿ ಹೇರ್ ಕಟ್ ಮಾಡಿಸ್ಕೊಂಡು ಹೀರೋ ತರ ಕಾಣ್ತಾ ಇದ್ದಾನೆ. ಅಥರ್ವ ಎಷ್ಟು ಮುದ್ದ ಕಾಣ್ತಾ ಇದೆಯಾ ಗೊತ್ತಾ ನೀನು? ಏನ್ ತಿಂತಾ ಇದ್ದೀರಾ ನೀವು? ಪಾಲಕ್ ಪಪ್ಪು ಇಷ್ಟನಾ ನಿಮ್ಗೆ? ಆಕ್ಚುಲಿ ಇವತ್ತು ಉಪ್ಪಿಟ್ಟು ಮಾಡಿದ್ದೀನಿ. ಅವನಿಗೆ ಉಪ್ಪಿಟ್ಟು ಅಂದ್ರೆ ಒಂಚೂರು ಇಷ್ಟ ಆಗಲ್ಲ. ಈ ವಯಸ್ಸಿಗೆ ನೋಡಿ ಉಪ್ಪಿಟ್ಟು ಬೇಡ ಅಂತಾನೆ ಅವನು. ಅದಕ್ಕೇನೆ ರಾತ್ರಿ ಪಪ್ಪು ಇತ್ತಲ್ಲ, ಅದಕ್ಕೆ ರೈಸ್ ಮಾಡಿಕೊಟ್ಬಿಟ್ಟು ಹಾಕೊಟ್ಟೆ, ಅದನ್ನೇ ತಿಂತಾ ಇದ್ದಾನೆ. ಏನಪ್ಪಾ ಅಂತ ಹೇಳಿದ್ರೆ ರಮ್ಯ ಅವರು ಈಗ ತೋರಿಸ್ದಂಗೆ ಉಪ್ಪನ್ನ ಕರಗಿಸೋದು ಹೇಗೆ ಅದೆಲ್ಲ ಹೇಳಿದ್ರು. ಸೊ ಅದಾದ್ಮೇಲೆ ಸ್ವಲ್ಪ ಅವ್ರದ್ದೆಲ್ಲ ಕ್ಲೀನಿಂಗ್ ಎಲ್ಲ ಇತ್ತು. ಇವತ್ತು ರಜೆ ಇರೋದ್ರಿಂದ ಅವ್ರದ್ದು ಬಟ್ಟೆ ಎಲ್ಲ ಸ್ವಲ್ಪ ಫಿಲ್ಟರ್ ಮಾಡಿ ಹಾಕಳ್ದಿರೋದೆಲ್ಲನೂ ಕೊಟ್ಬಿಡೋಣ ಅಂದ್ಬಿಟ್ಟು ಎಲ್ಲಾನು ಎತ್ತಿ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸಿ ಒರೆಸಿ ದೇವ್ರದ್ದು ಪೂಜೆ ಎಲ್ಲ ಅಲ್ಲಲ್ಲ ಅದನ್ನೆಲ್ಲ ಮುಗಿಸಿ ಪೂಜೆ ಮಾಡಿರೋದು ಅವರು. ಸೊ ಇವಾಗ ಅವರು ದೇವಸ್ಥಾನ ಕರೆದೇ ಇಲ್ಲ, ನವೀನ್ ಸುಸ್ತಾಗ್ಬಿಟ್ಟಿದೆ, ನೀವೇ ಹೋಗ್ಬಿಟ್ಟು ಬನ್ನಿ ಅಂದ್ರು. ಸೊ ಹೊಸ ಚಾನಲ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅದು ಮ್ಯಾಕ್ಸಿಮಮ್ ನಂದೇ ವಿಡಿಯೋಸ್ ಬರ್ತಾ ಇರ್ತದೆ. ನೀವು ಇಷ್ಟಪಡೋ ರೀತಿ ಏನೇನು ಯಾವ್ಯಾವ ತರ ಕಂಟೆಂಟ್ ಬೇಕು ಕಮೆಂಟ್ ಮಾಡಿ. ನಾನು ನಿಮ್ಗೆ ಆದಷ್ಟು ಈ ವ್ಲಾಗಲ್ಲಿ ಹೆಚ್ಚು ಕಡಿಮೆ ನಂದೇ ಮ್ಯಾಕ್ಸಿಮಮ್ ವಿಡಿಯೋಸ್ ಇರ್ತದೆ. ಸೊ ನಿಮ್ಗೆ ಇಷ್ಟ ಹೊಸ ಚಾನಲ್ ಅಲ್ಲಿ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಬಡಪಾಯಿನ ನನ್ನ ಸ್ವಲ್ಪ ರಮ್ಮಿನ ರೇಂಜಿಗೆ ಬೆಳೆಸಿ ಅಂತ ಕೇಳ್ಕೊಂತೀನಿ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ ನನ್ನಪ್ಪ ಶನಿದೇವರಿಂದನೇ ನನ್ನ ಮಗನಿಗೆ ಮಾತು ಬಂದಿಲ್ಲ ಅಂತ ಹೇಳ್ತಾ ಇದ್ವಿ. ಏನು ಭಯ ಕೂಡ ಅವಶ್ಯಕತೆ ಅಂದ್ಬಿಟ್ಟು ಶನಿದೇವರು ಬಂದಾಗ. ಸೊ ದೇವರು ತುಂಬ ಪವರ್ಫುಲ್. ಸೊ ಬನ್ನಿ ದರ್ಶನ ಮಾಡಿ. ಕರ್ಪೂರ ಪ್ರಿಯ ನೀನು, ತುಳಸಿಯ ಪ್ರಿಯ ನೀನು ಅಂತ ಹೇಳ್ತಾರೆ. ಸೊ ಹಾಗಾಗಿ ಶನಿದೇವರಿಗೆ ಕರ್ಪೂರ ಭಾಳ ಪ್ರಿಯ. ಅದಕ್ಕೆ ಕರ್ಪೂರ ತೊಗೊಂಡು ಬಂದಿದ್ದೀನಿ, ಕರ್ಪೂರ ಹಚ್ಚೋಣ ಅಂತ. ಬನ್ನಿ ಕರ್ಪೂರ ಹಚ್ತೀನಿ. ಸೊ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಹಾಗೆ ದೇವ್ರಿಗೆ ಏನೋ ನಮ್ಮ ಕೋರಿಕೆನ ಈಡೇರಿಸ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ದೇವಸ್ಥಾನಕ್ಕೆ ಬಂದಿರ್ತೀವಿ. ನನ್ನ ಮಗನೂ ತೋರಿಸ್ಬೇಕಂತೆ. ಸೊ ಭಾಳ ಖುಷಿ ಆಯಿತು. ನಮ್ಮ ಮನೆಗೆ ನಿಯರಿರೋದು ಇನ್ನೂ ಖುಷಿ ನನಗೆ. ದೇವಸ್ಥಾನ ಪ್ರತಿ ಶನಿವಾರ ಬರ್ಬೋದು. ಇಲ್ಲೇ ತುಂಬ ದೇವಸ್ಥಾನಗಳಿದೆ. ಈ ಬೆಟ್ಟ ಕಾಣ್ತಿದೆಯಲ್ಲ, ಇದು ನೀಲಗಿರಿ, ಅದು ಉತ್ತನಳ್ಳಿ ಅಮ್ಮನ ದೇವಸ್ಥಾನ ಬರುತ್ತೆ. ಇದು ಚಾಮುಂಡಿ ಅಮ್ಮನ ಬೆಟ್ಟ. ಉತ್ತನಳ್ಳಿ ಅಮ್ಮ, ಚಾಮುಂಡಮ್ಮ, ಶನಿದೇವ್ರ ದೇವಸ್ಥಾನ. ರೆಡಿಯಾಗಿ ಅರ್ಧ ಗಂಟೆ ಮೇಲಾಯಿತು. ಇವರು ಕಾಯ್ತಾ ಇದ್ದೀನಿ, ಇವ್ರದ್ದು ವರ್ಕ್ ಇನ್ನೂ ಮುಗ್ದಿಲ್ಲ. ಮಾಡ್ತಾನೆ ಅವರೇ. ಕರೆಂಟ್ ಹೋಯ್ತು. ಕರೆಂಟಿನ ಅವಶ್ಯಕತೆ ಅಲ್ವಾ? ನನಗೆ ನಿದ್ರನೇ ಬಂದ್ಬಿಡುತ್ತೆ. ನನಗೆ ಏನಂತಂದರೆ ಯಾವುದೇ ಕೆಲಸ ಆದ್ರೂ ಗೊತ್ತಾ, ಇಮ್ಮಿಡಿಯೇಟಾಗಿ ಆಗ್ಬಿಡ್ಬೇಕು. ನಾನು ಹಿಂಗೆ ಒಂದೇನಾದರೂ ಅಂದ್ಕೊಂಡಿರ್ತೀನಿ ಅಂದರೆ ಅದು ಪಟ್ಟಂತ ಕೆಲಸ ಆಗ್ಬಿಟ್ರೆ ನನಗೆ ಸಮಾಧಾನ. ಇಲ್ಲ ಅಂದರೆ ಎಗ್ರಾಡಂಗೆ ಆಗ್ತಿರುತ್ತೆ. ಆಮೇಲೆ ಏನಾಗ್ಬಿಡುತ್ತೆ, ಅಯ್ಯೋ ರಜೆ ದಿನನೂ ಸ್ವಲ್ಪ ರೆಸ್ಟ್ ಮಾಡೋಂಗಿಲ್ವಾ, ಇನ್ನು ಅರ್ಧ ದಿನ ಆಲ್ರೆಡಿ ಮುಗ್ದೋಗಿದೆ. ಹಾಗಾಗಿ ಅಥರ್ವನು ಆರ್ಯನೂ ಅಲ್ಲೇ ಬಿಟ್ಬಿಟ್ಟು ನಾವು ಬಂದಿದ್ದು. ಇಲ್ಲಿ ನೋಡಿದ್ರೆ ಇವ್ರು ರೆಡಿ ಆಗು ಅಂತ ಅಂದ್ಬಿಟ್ಟು ರೆಡಿ ಮಾಡಿಸ್ಬಿಟ್ಟು ಹೀಗೆ ಇವ್ರದ್ದೇ ಕೆಲಸ ಮುಗ್ದಿಲ್ಲ. ಬಟ್ ಏನು ಮಾಡೋದು, ಅವ್ರದ್ದು ಕೆಲಸ ಅಲ್ವಾ. ಕೆಲಸ ಮಾಡದೇ ಇದ್ದರೆ ಬಟ್ಟೆಗೆ ಬೇಕಲ್ಲ, ಹೊಟ್ಟೆಪಾಡು ಏನಾದರೂ ಮಾಡಲೇಬೇಕು. ಬಟ್ ಆದರೂ ನಂಗೆ ಹಿಂಗೆ ರೆಡಿ ಆಗ್ಬಿಟ್ಟು ವೆಯ್ಟ್ ಮಾಡಿಸೋದಿದೆಯಲ್ಲ, ಎಷ್ಟು ನಿದ್ರೆ ಬರ್ತಾಯಿದೆ ಗೊತ್ತಾ. 4 ಗಂಟೆ ಬೆಳಗಿನ ಜಾವ 4 ಗಂಟೆಗೆ ಎಚ್ಚರ ಆಗ್ಬಿಡ್ತು, ನಿದ್ರೆನೇ ಬರಲಿಲ್ಲ. ಆಮೇಲೆ ಬಂದು ಮನೆ ಕ್ಲೀನಿಂಗ್ ಅದು ಇದು ಅಂತ ಇಟ್ಕೊಂಡು ಒಂದು 6 ಗಂಟೆಯಿಂದ ಅಲ್ಲಿ ತನಕ ಮೊಬೈಲ್ ಇಟ್ಕೊಂಡು ಹಂಗೆ ಬೆಡ್ ಮೇಲೆ ಒದ್ದಾಡ್ಕೊಂಡು ಏನೇನೋ ಯೋಚನೆ. ಆ್ಯಕ್ಚುಲಿ ಏನಂತ ಗೊತ್ತಾ, ಈ ಬೆಳಗಿನ ಜಾವ 3 ಗಂಟೆ 4 ಗಂಟೆ ಜಾವದಲ್ಲಿ ಎಚ್ಚರ ಆದರೆ ಅವಾಗ ನಾವು ಏನಾದರೂ ಒಂದು ಒಳ್ಳೆಯದಾಗಿ ಯೋಚನೆ ಮಾಡಬೇಕಂತೆ, ಪಾಸಿಟಿವ್ ಆಗಿ ಅದು ಮ್ಯಾನಿಫೆಸ್ಟ್ ಆಗುತ್ತಂತೆ. ಏನಾದರೂ ಒಂದು ಒಳ್ಳೆಯದಾಗಿ ಆ ಟೈಮಲ್ಲಿ ನಾವು ಅಂದ್ಕೊಳ್ಳೋದ್ರಿಂದ ನೆನೆಸ್ಕೊಳ್ಳೋದ್ರಿಂದ ಅದು ಒಳ್ಳೆಯದೇ ಆಗುತ್ತಂತೆ. ಸೊ ನಾನು ಕೇಳಬೇಕಾ, ಕನಸುಗಳು ರಾಶಿ ಇದೆ ನನಗೆ. ಆ ಕನಸುಗಳನ್ನೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಂಡು ಇದೆಲ್ಲ ಯಾವಾಗಪ್ಪ ನನಸಾಗೋದು ಅಂತ ಪ್ರೇ ಮಾಡಿಕೊಂಡು ದೇವ್ರುಗಳನ್ನ ಹಂಗೇ ಮಲ್ಕೊಂಡು ಫೋನ್ ನೋಡ್ತಾ ಟೈಮ್ ಹೆಂಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. 6 ಗಂಟೆ. ಇನ್ನೇನು ಮಲ್ಕೊಳ್ಳೋದು, ಸ್ವಲ್ಪ ಕ್ಲೀನಿಂಗ್ ಆದರೂ ಮಾಡೋಣ ಅಂತ. ಬಟ್ಟೆಗಳು ರಾಶಿ ಎಲ್ಲೆಲ್ಲೂ ನಾನೇ ಅನ್ನಂಗೆ ಬಟ್ಟೆಗಳು ಎಲ್ಲಿ ನೋಡಿದ್ರು ಬಟ್ಟೆಗಳೇ. ಅದು ಯಾರ್ದು? ನನ್ನ ಬಟ್ಟೆಗಳೇ. ಸಾಕಾಗ್ಬಿಟ್ಟಿತ್ತು. ಅದಕ್ಕೆ ಒಂದಷ್ಟು ತೆಗೆದು, ಅಂದರೆ ಎಲ್ಲ ಕುರ್ತೀಸ್ ಮ್ಯಾಕ್ಸಿಮಮ್ ನಾನು ಕುರ್ತೀಸು ಹಾಕೋದಲ್ವಾ. ಇದನ್ನ ನೋಡಿ, ಏನು ಈ ಮೆಟರ್ನಿಟಿ ಡ್ರೆಸ್ ಹಾಕೋದಕ್ಕೆ ಶುರು ಮಾಡಿದ್ನಲ್ಲ, ಆಗ ಮನೆ ಹತ್ರ ನಾನು ಫುಲ್ ಮೆಟರ್ನಿಟಿ ಡ್ರೆಸ್, ಫುಲ್ ಕಂಫರ್ಟ್ ಝೋನಲ್ಲಿ ಇರ್ತೀನಿ. ಮೆಟರ್ನಿಟಿ ಡ್ರೆಸ್ ಹಾಕೊಬಿಟ್ರೆ ಆ ನೈಟಿನ ಅದನ್ನು ನನಗೆ ಮುಂಚೆಯಿಂದ ನೈಟಿ ಹಾಕೊಳ್ಳೋ ಅಭ್ಯಾಸ ಇಲ್ಲ. ಈ ಮೆಟರ್ನಿಟಿ ಡ್ರೆಸ್ ಒಂಥರ ಚೆನ್ನಾಗಿದೆಯಲ್ಲ, ಮಾಡರ್ನ್ ಆಗಿದೆ ಅಂತ ಅಂದ್ಬಿಟ್ಟು ಅದನ್ನ ಏನು ಕೊಲಾಬ್ರೇಷನ್ಗೆ ಒಬ್ಬರಾದ್ಮೇಲೆ ಒಬ್ಬರು ಕಳಿಸಿದ್ದು 1 ಡಜನ್ ಆಗೋಗಿತ್ತು ನನ್ನ ಹತ್ರ.
1 ವರ್ಷ ಹಾಕೊಂಡು ಉಜ್ಬಿಟ್ಟಿದ್ದೀನಿ. 1 ವರ್ಷ ಅಲ್ಲ, ಪ್ರೆಗ್ನೆನ್ಸಿಲಿ ಒಂದು 6 ತಿಂಗಳು, ಅದಾದಮೇಲೆ ಬಾಣಂತನದಲ್ಲಿ 1 ವರ್ಷ ಚೆನ್ನಾಗಿ ಹಾಕೊಂಡು ಆ ಬಟ್ಟೆಗಳನ್ನ ಯೂಸ್ ಮಾಡಿದ್ದೀನಿ. ಅದು ಹಾಕಿ ನೈಟಿ ಹಾಕ್ಕೊಂಡ್ರೆ ಇಷ್ಟೊಂದು ಕಂಫರ್ಟಬಲ್ ಆಗಿರುತ್ತಾ ಅಂತ ಗೊತ್ತಾಗ್ಬಿಟ್ಟು ಅದನ್ನೇ ಹಾಕೋಣ ಅನಿಸ್ತಿರುತ್ತೆ. ನವೀನ್ ಬೈತಾರೆ, ಏಯ್ ಹಾಕಬಿಡ ಕಣೆ ಅದನ್ನು ನೀನು, ಸಾಕು ಬಾಣ್ತಿ ಆಗಿ ಮುಗ್ದಿಲ್ವ ನೀನು ಬಾಣ್ತಿ ಆಗಿರೋದು ಅಂತ ಅಲ್ವಾ ನವೀನ್? ಹೌದು, ಇಷ್ಟೇ ಇಲ್ಲ ಬಾಣ್ತಿ ಥರ ಕಾಣ್ತೀನಿ ಅಂತ ಅಲ್ವೇನಾ? ಹೌದು. ಏನು ಹಾಕೊಂಡ್ರೆ ಇಷ್ಟ ಆಗುತ್ತೆ? ಲೈಕ್ ನೈಟ್ ಸೂಟ್ಸ್. ಇವರು ಏನು ಗೊತ್ತಾ, ಇವರು ಫುಲ್ಲು ಯಾವುದೇ ಥರ ರೆಸ್ಟ್ರಿಕ್ಷನ್ಸ್ ಎಲ್ಲ ಇಲ್ಲ ಆಯಿತಾ. ನಾನೇ ಸ್ವಲ್ಪ ಟ್ರೆಡಿಷ್ನಲ್ ಅಂತ ಹೇಳೋದಾದರೆ ನಾನೇ ಸ್ವಲ್ಪ ಟ್ರೆಡಿಷ್ನಲ್ಲು. ಇವ್ರು ಯಾವುದಕ್ಕೂ ನಾನು ಯಾವುದೇ ಥರ ಮಾಡರ್ನ್ ಡ್ರೆಸ್ ಹಾಕ್ತೀನಿ ಅಂದರೂ ಅವ್ರು ನನಗೇನು ರಿಸ್ಟ್ರಿಕ್ಟೇ ಮಾಡಲ್ಲ. ಆ ವಿಚಾರದಲ್ಲಿ ನಾನು ತುಂಬ ಲಕ್ಕಿ. ಯಾವ ವಿಷಯದಲ್ಲೂ ನನಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ನನಗೆ ಸ್ವಲ್ಪ ಟ್ರೆಡಿಷ್ನಲ್ ಆಗಿರೋದಕ್ಕೆ ನನಗೆ ಇಷ್ಟ ಆಗುತ್ತೆ, ಅದು ನಂಗೆ ಸೂಟ್ ಆಗುತ್ತೆ ಅಂತ ಅನಿಸುತ್ತೆ. ಮತ್ತು ನಾನು ಹೇರ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಫುಲ್ ಶಾರ್ಟಾಗಿ. ಇನ್ನೂ ಮುಗ್ದಿಲ್ವಾ ಅಥವಾ ನಾನು ಮಾತಾಡ್ತಿರೋದ್ರಿಂದ ನಿಮ್ಗೆ ಡಿಸ್ಟರ್ಬ್ ಆಗ್ತಿದೆಯಾ? ಸೊ ಅದಕ್ಕೆ ಹೇರ್ ಕಟ್ನ ಶಾರ್ಟಾಗಿ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ನೊಂದು ವಾರ ಹೇರ್ ಕಟ್ ಮಾಡಿಸ್ಬಿಡ್ತೀನಿ. ನಂಗೆ ಮೇಂಟೈನ್ ಮಾಡೋಕ್ಕಾಗ್ತಲ್ಲ. ಆಫೀಸ್ಗೆ ಹೋಗ್ಬೇಕಾದ್ರೆ ಕೂದಲು ತಲೆ ಸ್ನಾನ ಮಾಡಿದ್ದೀನಿ ಅಂತೂ ಬಿಡ್ಸೋಕ್ಕೆ ಆಗಲ್ಲ, ಹಂಗೆ ಆಗ್ಬಿಟ್ಟಿರುತ್ತೆ. ಯಾವ ಡ್ರೈಯರೆಲ್ಲ ಏನು ತೊಗೊಂಡ್ರು ಅಷ್ಟೇ ಒಂಥರ ಕಿರಿಕಿರಿ ಅನಿಸುತ್ತೆ. ಯಾಕೆ ಕಷ್ಟಪಡೋದಕ್ಕೆ, ಸಮ್ಮರ್ ಬೇರೆ ಅಲ್ವಾ, ಇಷ್ಟುದ್ದ ಕೂದಲಿಟ್ಕೊಂಡು ಶೆಕೆ ಪಟ್ಕೊಂಡು ಇದು ಮಾಡೋದಕ್ಕಿಂತ ಆರಾಮ್ಸೆ ಬಾಫ್ ಕಟ್ ಮಾಡಿಸ್ಕೊಬಿಡ್ಲಾ? ಬಾಫ್ ಕಟ್ ಇಷ್ಟು ಸತ್ಯಧಾರ ಬಯಸ್ಲಿ ಅದು ಬಾಯ್ ಕಟ್ಟೋದು. ಗೌತಮಿ ಸರಿ ಫ್ರೆಂಡ್ಸ್, ನಂಗೆ ನಿದ್ರೆ ಬರ್ತಾ ಇದೆ, ನಾನು ಮಲ್ಕೊಂತೀನಿ. ಇವ್ರು ನನ್ಗೆ ಆಗಲ್ಲ, ನನ್ನ ಕೈಲಿ ಆಗಲ್ಲ. ನಾವಿನ್ ಬಿಸಿಲು ಏನು ಹೊಸಿ ಬಿಸಿಲೈತ, ಕಾರು ಇಲ್ಲ. ಯಪ್ಪ, ಕಾರು ಎಷ್ಟು ಅವಶ್ಯಕತೆ ಆಗ್ಬಿಟ್ಟೈತಿ ಅಂದರೆ ಈಗ ನಮ್ಮ ಜೀವನಕ್ಕೆ ಆ ಸರ್ವಿಸಿಂದ ಯಾವಾಗ ಈಸ್ಕೊಬತ್ತೀವೋ ಅನ್ನಂಗೆ ಆಗೈತೆ. ಎಲ್ಲಿ ಹೋಗೋಕ್ಕೂ ಎಲ್ಲೂ ಪ್ಲಾನ್ ಮಾಡ್ಕೊತಾ ಇಲ್ಲ. ಅಷ್ಟು ಹೇಳಿದ್ದೀವಿ, ಹಂಗೂ ಕಮೆಂಟ್ ಮಾಡಿದ್ರು ಏನೋ ಏನಾಯ್ತು ಅಂತ. ಅಂದರೆ ಅವ್ರು ನೋಡಿರಲ್ಲ ಆ ವ್ಲಾಗ್ನ ಪರ್ಟಿಕ್ಯುಲರ್ ಆಗಿ, ಹಂಗಾಗಿ ಅವ್ರು ಕೇಳಿರ್ತಾರೆ ಅಷ್ಟೇ. ಅದನ್ನ ಇನ್ನೊಬ್ರು ವ್ಯಾಪಾರಸ್ಥರು ಮುಂದ್ರೆ ಅಲ್ಲಿ ಹಂಗೆ ಮಾಡ್ತಿದ್ರು, ಇಲ್ಲಿ ಹಿಂಗೆ ಮಾಡ್ತಿದ್ರು. ಆ ಥರ ಹೇಳ್ಬಾರ್ದು. ಇಲ್ಲ ಅಲ್ಲೇ ತಗೊಬರ್ಬೇಕಿತ್ತು. ಹಿಂಗೆ ಬ್ಲಾಸ್ಟ್ ಮಾಡಿಸೋದು ನೀವು, ಹಿಂಗೆ ಬ್ಲಾಸ್ಟ್ ಮಾಡಿಸೋದು ನೀವು. ಜಗಳ ಆಡೋದು ಯಾಕೆ ಹೇಳಿ ನೀವು, ಅಲ್ವಾ ಫ್ರೆಂಡ್ಸ್? ಈಗ ಅವರು ಎಲ್ಲೋ ಅಲ್ಲಿ ಮಾರ್ತಾಯಿದ್ರು ಅನ್ನೋದನ್ನ ಇವ್ರ ಹತ್ರ ಬಂದು ಹೇಳಿದ್ರೆ ಏನು ಪ್ರಯೋಜನ? ಅಲ್ಲೇ ತಗೋಬೇಕು. ಇವ್ರು ಯಾವಾಗಲೂ ಅಷ್ಟೇ ಏನು ಮಾಡ್ತಾರೆ ಅಂತ ಅಂದರೆ ಹಿಂಗೇನಾದ್ರು ನೋಡ್ಕೊಂಡು ಬಂದಿರ್ತಾರೆ, ಅಲ್ಲಿ ಅಷ್ಟಕ್ಕೆ ಮಾಡ್ತಿದ್ರು ಇಷ್ಟಕ್ಕೆ ಮಾಡ್ತಿದ್ರು ಅಂತ ಅಂದ್ಕೊಂಡು ನಾನು ಸುಮ್ಮನೆ ಯಾಕೆ ನವೀನ್ ಇದು ಮಾಡ್ತೀಯಾ ಅಂತ ಹೇಳ್ತೀನಿ. ಸಿಂತೋಟ ಕರ್ಬೂಜ ಆರೆಂಜ್ ತಗೊಳ್ಳಿ ಸುಮ್ಮನೆ ಆಯಿತು. ಈಗ ಅಲ್ಲಿಗೆ ಹೋಗಿದ್ವಿ ತಾನೇ ಅಲ್ವಾ? ಒಂದು ಹೆಜ್ಜೆ ಆ ಕಡೆಗೆ ಹೋಗಿದ್ರೆ ಸುಸ್ತಾಯ್ತಿದೆ ಕಣ್ರಿ. ಗ್ರೇಪ್ಸ್ ಸ್ವೀಟ್ ಇದೆಯಾ ಅಜ್ಜಿ? ಸ್ವೀಟ್ ಇದೆಯಾ ಗ್ರೇಪ್ಸು? ರಿಂಗ್ ರೋಡ್ ಇದು. ಸೊ ಆ ಕಡೆ ಹೋದ್ರೆ ನಮ್ಮ ಮನೆ. ಎಷ್ಟು ಬಿಸಿಲೈತೆ, ಈ ಬಿಸಿಲಲ್ಲಿ ಹೊರಗಡೆ ಹೋಗಿ ಕೆಲಸ ಮಾಡೋದು ಭಾಳ ಕಷ್ಟ ಆಯಿತು. ಬೇಡ ಬನ್ನಿ ಕುಡಿ ಅದನ್ನು. ನಮ್ಮ ಅಥರ್ವಂಗೆ ಆರೆಂಜ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಆರೆಂಜ್ ತೊಗೊಂಡಿದ್ದಾರೆ. ನಮ್ಮದು ಶೂಟೆಲ್ಲ ಮುಗೀತು, ಈಗ ಮನೆ ಹೋಗ್ತಾ ಇದ್ದೀವಿ. ಹೋಗ್ತಾ ಫ್ರೂಟ್ಸ್ ತೊಗೋಣ ಅಂತ ನಿಲ್ಲಿಸಿದ್ವಿ. ನನ್ನ ಗಂಡ ಸಖತ್ ಬಾರ್ಗಿನ್ ಮಾಡೋದು ಇವರು. ನಾನು ಹಂಗಲ್ಲ, ನಾನು ಏನು ಮಾಡ್ತೀನಿ ಅಂದರೆ ವಾದನೆ ಮಾಡೋಕ್ಕೆ ಹೋಗಲ್ಲ, ಕೊಟ್ಟು ಬರ್ತಾ ಇರೋದೇ ನಾನು. ರೋಡ್ ಕ್ರಾಸ್ ಮಾಡಿ ಈಗ ಆ ಸರ್ವಿಸ್ ರೋಡ್ಗೆ ಹೋಗಿ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಆ ರೇಟ್ ಗೊತ್ತಿಲ್ಲ ಅಂದರೆ ನಮ್ಮ ತಾಯನೇ ತಗೋತಿದ್ದೆ ನಾನು. ಬಂದಲ್ಲ 100 ರೂಪಾಯಿಗೆ 5 ಒಂದು ಮಾಡ್ತಾ ಇದ್ದ. 100 ರೂಪಾಯಿಗೆ 5 ಅಂದರೆ ನಮ್ಮೆ ಇವ್ರಿಗೆ ಹಾಕಿದ್ರಲ್ಲ, ಎಷ್ಟು ಹೇಳೋದು? 3 ಹಣ್ಣಿಂದ 1.5 kg ಬತ್ತು. ಅಲ್ಲಿಗೆ 75 ರೂಪಾಯಿ 3 ಹಣ್ಣಿಗೆ. 75 ರೂಪಾಯಿನಾ? kg 50 ರೂಪಾಯಿ. 50 ರೂಪಾಯಿಗೆ 75, 3 ಹಣ್ಣಿಗೆ 75. ಅಲ್ಲಿಗೆ ಇವರು 100 ರೂಪಾಯಿಗೆ 5 ಹಣ್ಣಲ್ಲಿ, ಇಲ್ಲಿ 75 ರೂಪಾಯಿಗೆ 3 ಹಣ್ಣಲ್ಲಿ. ನಾನು ಏನು ಮಾಡ್ತೀನಿ ಅಂದರೆ ಎಲ್ಲೇ ಹೋದ್ರೂ ಅಷ್ಟೇ, ಹೋಗ್ತೀನಿ ಕೇಳ್ತೀನಿ, ಸುಮ್ಮನೆ ತಗೊಂಡು ಬರ್ತಾ ಇರ್ತೀನಿ. ಇವ್ರು ಸ್ವಲ್ಪ 3 ಹಣ್ಣಿಗೆ 2 kg ಬಂತು ಕಡೆ. ಆ ಥರ ಇತ್ತು ಒಂದು ಹಣ್ಣು. 721 2 kg 100 ಗ್ರಾಮ್ ಆ ಥರ. ಸೊ 100 ರೂಪಾಯಿಗೆ 3 ಹಣ್ಣು,
ಬಿಡ್ರಿ ಆಯ್ತು ಇನ್ನೂ 2 ಎಕ್ಸ್ಟ್ರಾ ಸಿಗುತ್ತಲ್ಲ. ಆಯ್ತು ಬಿಡಿ. ಕಷ್ಟ ಸುಖ ಏನ್ ಬಂದ್ರು ನಂಗೆ ನೀನು ನಿಂಗೆ ನಾನು. ಆಮೇಲೆ ಮುಳುಗೋ ಪೆನ್ನನ್ ಬೆಂಡಿದ್ದಂಗೆ ನಿಂಗ್ ನೆನ್ಪಿರ್ಲಿ ನಂಜಿ. ನೋಡಿ ಮೊಸರನ್ನ ಮಾಡ್ಕೊಟ್ರು. ನಿಂಗ್ ನೆನ್ಪಿರ್ಲಿ ನಂಜಿ. ಸುಸ್ತಾಗ್ಬಿಟ್ಟೈತ್ ನಂಗೆ ಅಷ್ಟೊಂದು ಬೇಡ. ಅನ್ನ ಯಾಕೆ ಇಷ್ಟೊಂದು ಹಾಕಿದೀರಾ? ಇಬ್ರು ಇದ್ರಲ್ಲೇ ತಿನ್ನೋಣ ಸಾಕು. ನನ್ಗಿನ್ನೂ ಒಂದು ತಟ್ಟೆ ಇದೆ. ಸಾಲ್ಟ್ ಹಾಕಿದ. ಸಾಲ್ಟ್ ಹಾಕಿಲ್ವಾ? ಹಾಕಿದೆ. ಸಾಲಲ್ಲ ಕೊಡು, ನಾನು ಜಾಸ್ತಿ ಸಾಲ್ಟ್ ತಿನ್ನಲ್ಲ. ನಂಗೆ ರೈಸ್ ಅಷ್ಟೇ ಒಂದು ಸ್ವಲ್ಪ ಹಾಕ ಬನ್ನಿ ಪ್ಲೀಸ್. ಅದನ್ನು ಅಳ್ತೆ ಹೇಳ್ತಾರಾ? ಒಂದು ಅಂದಾಜಿಗೆ ಹಾಕ ಬನ್ನಿ ನವೀನ್. ಅಂದಾಜಿಗೆ ಹಾಕ ಬಂದಿದ್ದೀರಾ, ಅದ್ರ ಸಪ್ಪೆ ಮಾಡಿದ್ರ. ಮೊಸರನ್ನ ತಿಂದ್ಬಿಟ್ಟು ಮಕ್ಕಳು ಬಂದ್ಬಿಟ್ಟು ಅವ್ರನ್ನೂ ಮಲಗಿಸ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ಬಿಡೋದೆ ಈಗ. ತಗೊಳ್ಳೆ, ಎಂಜಾಯ್ ಮಾಡಿ. ದ್ರಾಕ್ಷಿ ಎಲ್ಲ ತಿಂದಾಕ್ಬಿಟ್ಟಿದೆಯಲ್ಲೇ. ಒಂದು ಎತ್ಕೊಂಡಿದ್ದು ಗೊತ್ತಾ, ನಾನು ಎಲ್ಲ ತಿಂದಾಕ್ಬಿಟ್ಟಿದ್ದೀನಂತೆ. ಎಂಥದ್ದು ಇಲ್ಲ. ಏನು ಗೊತ್ತಾ, ಇನ್ನೂ ಸ್ವಲ್ಪ ದ್ರಾಕ್ಷಿ ಔಷಧಿ ಇಟ್ಬಿಟ್ಟು ಬಂದಿದ್ದೀನಿ, ನೀನು ಇಂಥ ಕೆಲಸಗಳು ಮಾಡ್ತೀಯ ಅಂತ. ಹಾಕೊಂಡು ತಿನ್ನಪ್ಪ, ಯಾರು ಬೇಡ ಅಂದವ್ರು ನಿಂಗೆ. ಹೆಂಗಿರುತ್ತೋ ಒಂದೊಂದು ತುತ್ಕೊಂಡು ದ್ರಾಕ್ಷಿ ಸಿಗಬೇಕು. ನನಗೂ ಹಂಗೆ ಫ್ರೆಂಡ್ಸ್, ನಿಮಗೂ ಹಂಗೆನಾ? ಆಮೇಲೆ ಫ್ರೆಂಡ್ಸ್ ಏನಂತೆ ಗೊತ್ತಾ, ರಮ್ಯಾ ನವಿ ವ್ಲಾಗ್ಸ್ ಅಂತ ಒಂದು ಚಾನಲ್ ಓಪನ್ ಮಾಡಿದ್ದೀವಲ್ಲ, ಅದರಲ್ಲಿ ಇನ್ಮೇಲೆ ಫುಲ್ಲು ನವೀನ್ ಅವರೇ ಮಾಡ್ತಾರೆ ವ್ಲಾಗ್ಸ್ನ, ಅಲ್ವಾ ನವೀನ್? ಅವರೇ ಹೇಳ್ತಾ ಇದ್ದಾರೆ ನಂಗೆ ಅದನ್ನ ನೀನು 2 ಚಾನಲ್ನ ನೀನು ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಆಮೇಲೆ ನನಗೆ ಕಮೆಂಟ್ಸ್ ಎಲ್ಲ ನೋಡಿ ಭಾಳ ನೋವಾಯಿತು. ನನಗಿಂತ ನವೀನ್ ಅವ್ರಿಗೆ ಓಟ್ ಜಾಸ್ತಿ ಹಾಕಿದ್ದೀರಾ, ಅವ್ರು ಬಿಗ್ ಬಾಸ್ಗೆ ಹೋದ್ರೆ ತುಂಬ ತಾಳ್ಮೆಯಿಂದ ಇದ್ದು ಟ್ರೋಫಿಗೆ ಎತ್ಕೊಂಡು ಬರ್ತೀರಾ, ಹಂಗೆ ಹಿಂಗೆ ಅಂತ. ಅದಕ್ಕೆ ನಾನು ಆಯಿತು ಅಲ್ವಾ, ಸರಿ ಆಯಿತು, ಒಂದು ಚಾನಲ್ನ ಈಗ ನಿಮಗೆ ಅಂತ ಕೊಟ್ಟಿದ್ದೀನಿ, ಅದನ್ನು ಉಳಿಸಿ ಬೆಳೆಸಿ ಕಾಪಾಡೋ ಜವಾಬ್ದಾರಿ ನಿಮ್ಮದು ಅಂತ ವಹಿಸ್ಬಿಟ್ಟಿದ್ದೀನಿ. ಸೊ ಅವರು ಇನ್ಮೇಲೆ ವ್ಲಾಗ್ ಹಾಕ್ತಾರೆ. ಆ್ಯಂಡ್ ಈಗಲೂ ಕೂಡ ಡೈಲಿ ಎವ್ರಿ ಡೇ ಒಂದೊಂದು ವ್ಲಾಗ್ ಇರುತ್ತೆ. ಇನ್ಮೇಲೆ 9 ಗಂಟೆಗೆ ನನ್ನ ವ್ಲಾಗ್ ಬಂದರೆ ಅವ್ರದ್ದು 8:30ಗೆ ಅವ್ರ ವ್ಲಾಗ್ ಬಂದ್ಬಿಡುತ್ತೆ ಅವ್ರ ಚಾನಲಲ್ಲಿ. ಸೊ ನೀವು 2 ವ್ಲಾಗ್ನು ನೋಡಿ. ಫಸ್ಟು ಅವ್ರ ವ್ಲಾಗ್ 8:30ಗೆ ಬರುತ್ತೆ ಫ್ರೆಂಡ್ಸ್. ಬೇಡ, ನಿಂದೆಲ್ಲ ನೋಡ್ಬಿಟ್ಟೆ ಜನ ನಾನು ನೋಡಲಿ. 12 ಗಂಟೆಗೆ ಅಷ್ಟಿನ ಪಟ ಮಧ್ಯಾಹ್ನ. ಹೌದಾ? ಬೇಡ ಕಣ್ರಿ, ಅವರೆಲ್ಲ ಕೆಲಸ ಇಲ್ಲ ಅಂದರೆ ನಾನು 9 ಗಂಟೆಗೆ ಹಾಕ್ತೀನಿ, ನೀವು 9:30ಗೆ ಹಾಕ್ಬಿಡಿ ಆಯಿತಾ? ಫಸ್ಟ್ ಹಾಕಲ್ವಂತೆ. ಭಯನಾ ಅಣ್ಣಂಗೆ ಭಯ ಆಗ್ತೈತೆ. ನನ್ನ ವಿಡಿಯೋ ನೋಡ್ಬಿಟ್ರೆ ಜನ ಆಮೇಲೆ ನಿನ್ನ ವಿಡಿಯೋ ನೋಡಲ್ಲ, ಬಿಟ್ಬಿಡ್ತಾರೆ ನನ್ನ ಅಂತ. ಆಮೇಲೆ ನನ್ನ ಚಾನಲ್ ನೋಡೋದು ಬಿಟ್ಬಿಡ್ತಾರೆ ಅಂತ. ನಿನ್ನನ್ನು ತುಳಿದು ನಾನು ಬಿಡೋಕ್ಕೆ ಇಷ್ಟಪಡಲ್ಲ. ಕಾಮಿಡಿ. ನಾಳೆ ಹೊರಗಡೆ ಹೋಗ್ತಾ ಇದ್ದೀನಿ, ನಾನು ಹೆಂಡತಿ ಬಿಟ್ಟು. ಅವರೇ ಎಲ್ಲೋಯ್ತಾರೆ ಏನು ಅಂತ ಅವ್ರ ಚಾನಲ್ ಹೋಗಿ ನೋಡಿ ಫ್ರೆಂಡ್ಸ್. ಅವರು ವ್ಲಾಗ್ ಹಾಕ್ತಾರೆ, ವ್ಲಾಗಲ್ಲೆಲ್ಲ ಹೇಳ್ತಾರೆ. ಮಕ್ಕಳನ್ನ ಎಲ್ಲರೂ ಬಿಟ್ಟು ಏನಂತಿದ್ರು ಗೊತ್ತಾ, ಬಿಗ್ ಬಾಸ್ಗೆ ಹೋದ್ರೆ ನವೀನಣ್ಣ ಅರ್ಧ ಗಂಟೆನೂ ಬಿಟ್ಟಿರಲ್ಲ ರಮ್ಯಾಕ್ಕನ್ನ, ಇನ್ನು ಬಿಗ್ ಬಾಸ್ ಅಲ್ಲಿ ಇದ್ಬಿಡ್ತಾರ ಅಂತೆಲ್ಲ ಕಮೆಂಟ್ ಹಾಕಿದ್ರು. ಇರ್ತೀನಿ, ನಿನ್ನ ಕಾಟ ತಪ್ಪು ಅಂತ. ನಿನ್ನ ಕಾಟ ಯಾರಬೇಕು, ಕಾಟ ತಪ್ಪತ್ತೆ. ಟ್ರೋಫಿಗೆ ಎತ್ಕೊಬರಕ್ಕೆ ಹೋಯ್ತಾರೆ ಫ್ರೆಂಡ್ಸ್. ಹಂಗೇನಿಲ್ಲ, ಇಲ್ಲಿ ಡೌ ಮಾಡೋದು ಅಷ್ಟೇ. ಅವರು ಅಷ್ಟೊಂದು ಏನಿಲ್ಲ ಬಿಟ್ಟಿರ್ತಾರೆ. ಅವ್ರಿಗೇನು ಅಂದರೆ ನನ್ನ ಜೊತೆಲಿದ್ರೆ ಗರ್ಲ್ಸ್ಗಳು ಬಂದಿರ್ತಾರೆ. ಗರ್ಲ್ಸ್ ಅಂತೆ. ಎಲ್ಲ ಆಂಟಿದಿರು ಅಜ್ಜಿದಿರು ಅಲ್ಲ. ಫಸ್ಟ್ ಆಫ್ ಆಲ್ ನಿಮಗೆ ಬಿಗ್ ಬಾಸ್ಗೆ ಯಾರು ಕರೀತವ್ರೆ? ಬಿಗ್ ಬಾಸ್ಗೆ ಎಂತೆಂಥವ್ರಿಗೂ ಅವಕಾಶ ಸಿಕ್ಕಿಲ್ಲ. ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ. ಮಾಡ್ಕೊಳ್ಳಿ, ಎಲ್ಲವೂ ಸಾಧ್ಯ. ಯಾರೋ ಒಬ್ರಿಗೆ ಅದು ಸಾಧ್ಯ ಅಂದರೆ ನನಗೂ ಸಾಧ್ಯ. ಯಾಕೆ ಅಸಾಧ್ಯ ಅಂತ ಯಾಕೆ ಅನ್ಕೋಬೇಕು? ಅಸಾಧ್ಯ ಅಂತ ಅನ್ಕೋಬಿಡಿ. ಮತ್ತೆ ಒಂದಲ್ಲ ಒಂದಿನ ನಿಮ್ಮ ಆಸೆ ಈಡೇರ್ಲಿ, ನೀವು ಬಿಗ್ ಬಾಸ್ ಬರಂಗಾಗ್ಲಿ, ಟ್ರೋಫಿ ಜೊತೆ ಬರ್ಲಿ. ನಾನೇನು ಸೆಲೆಬ್ರಿಟಿ ಗಿಲ್ಲಿ ನಟನ್ ತರ ಗೆದ್ದು ಟ್ರೋಫಿ ತಗೊಬರ್ತಾರೆ ಅಂತ ಕಮೆಂಟ್ ಹಾಕಿದ್ರು. ಇದೆಲ್ಲ ನೋಡ್ತಾ ಇದ್ರೆ ಓದ್ತಾ ಇದ್ರೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಚೆನ್ನಾಯ್ತಾ ಮೊಸರನ್ನ? ಸಪ್ಪೆ ಆಗಿಲ್ವಾ? ನಾನೇನೋ ಸ್ವಲ್ಪ ತಪ್ಪು ಕಾಮಿಡಿ ಮಾಡ್ತೀನಿ, ಬಟ್ ಇಲ್ಲಿ ಈ ಥರ ಅವರೆಲ್ಲಿ ಇವರೆಲ್ಲಿ ಟ್ಯಾಲೆಂಟ್ ಇಲ್ಲ. ಇಲ್ಲಿ ಅಷ್ಟು ಟ್ಯಾಲೆಂಟ್ ಇಲ್ಲ. ಬಟ್ ನಾನು ಒಂದು ರೇಂಜ್ಗೆ ಜನರನ್ನ ನಗಿಸುವಂಥ ಕೇಪಬಿಲಿಟಿ ನನಗಿದೆ. ಹೌದಾ? ಅದು ನೀವಲ್ಲ, ಜನ ಹೇಳ್ಬೇಕು. ಜನ ಹೇಳ್ಬೇಕು ಕಣ್ರಿ ಅದನ್ನ. ನಿಮಗೆ ನೀವೇ ಹೇಳ್ಕೊತಾರ? ಸ್ವಲ್ಪ ಮದುವೆ ಆದ್ಮೇಲೆ ಸ್ವಲ್ಪ ಸೀರಿಯಸ್ ಆಗ್ಬಿಟ್ಟೆ. ಮುಂಚೆ ನಾನು ಸಿಕ್ಕಾಬಿಟ್ಟೆ ತರಲೆ ಕಾಮಿಡಿ ನಾನು. ಫ್ರೆಂಡ್ಸ್, ಟಿ ವಿ ನೋಡೋಕ್ಕೆ ನನಗೆ ಬೇಜಾರು. ಟಿ ವಿ ನಾನು ಯಾವಾಗಲೂ ನೋಡಲ್ಲ. ನನಗೆ ಟಿ ವಿ ನೋಡಬೇಕು ಅಂತ ಇಂಟ್ರೆಸ್ಟೇ ಇರಲ್ಲ ಆಯಿತಾ ನನಗೆ. ಏನೋ ಇನ್ನಷ್ಟು ತಿಂತಾರೆ ಬನ್ನಿ. ನವೀನ್ ಪ್ಲೀಸ್, ನವೀನ್ ಪ್ಲೀಸ್,
ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಇಲ್ಲಿ. ನಾನು ಆಮೇಲೆ ಮಾಡಿ ಏನಾಗಲ್ಲ, ತಿನ್ನೆ ತಿನ್ನೆ. ನಾನೊಂದು 2 ಪೀಸ್ ತಿಂತೀನಿ. ಅಲ್ಲ ಕಣೋ, ಮೊಸರನ್ನ ಜೊತೆ ಆರೆಂಜು ಇದು ಎಲ್ಲಾನು ಮಿಕ್ಸ್ ಎಲ್ಲ ಹೆಲ್ದಿ. ಈಗೆಲ್ಲ ಬೇಸಿಗೆಗೆ ಎಲ್ಲ ತಿಂದರೆ ಹೊಟ್ಟೆಗೆ ಹೋಗೋದು. ತಗೋ. ನಾನು ಆರೆಂಜ್ ತಿನ್ನಲ್ಲ, ನನಗೆ ಹಿಂಸೆ ಕೊಟ್ಟು ಹಾಕ್ಬಿಡ ಅಲ್ಲಿ. ನನಗೆ ಎಲ್ಲಾನು ಕಚಾಪಿಚಿ ಮಾಡ್ಕೊಂಡು ಅಲ್ಲಿ. ಅಲ್ಲ ನವೀನ್, ನಮ್ಮ ಹೊಟ್ಟೆಗೆ ಎಷ್ಟು ಹಿಡಿಯುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ನಮಗಿಂತ ಇನ್ನೊಬ್ರಿಗೆ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ, ಆಯ್ತಾ? ಅಲ್ಲ, ನಿನ್ ಕೇರಿಂಗ್ ನಾನು ಒಪ್ಕೊಂತೀನಿ, ಅದಕ್ಕೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಆದ್ರೆ ನಾನು ಹೇಳ್ದೆ ತಾನೆ ಮಲಗಿದ್ದೆ ತಿಂತೀನಿ ಅಂತ. ನಾನು ನಿಮ್ಗೇನು ನಾನು ಕೇರಿಂಗ್ ತಂದ್ಕೊಟ್ನಾ? ಸ್ವೀಟ್ ಆಗಿಲ್ಲ ಅಂದ್ರೆ ಒಗಿತೀಯಾ? ಹುಳಿ ಅಂತ ಆಗ ಅಜ್ಜಿ ವಾಪಸ್ ತೊಗೊಂಡೋಗಿ ಕೊಡ್ಬೋದು ಅಂತ. ಅದು ನೀನೇ ಮಾಡುವೆ? ನನಗೆ ಗೊತ್ತಾಗಲ್ಲ. ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬಿಡ್ತೀನಿ. ಹುಳಿ ಇದ್ರು ತಿನ್ಬಿಡ್ತೀನಿ, ಸ್ವೀಟ್ ಇದ್ರು ತಿನ್ಬಿಡ್ತೀನಿ. ಕಮೆಂಟ್ ಮಾಡೋಕೆ ಹೋಗಲ್ಲ. ಸೊ ಅದಕ್ಕೆ ನೀನಾದ್ರೆ ಎಕ್ಸಾಕ್ಟಾಗಿ ಹೇಳ್ತೀಯ ರಿಸಲ್ಟು. ಅದಕ್ಕೆ ನೀನು ಕೊಟ್ಟಿದ್ದು. ಮತ್ತೆ ಹೋಗ್ಬಿಟ್ಟು ಹಾಕ ಬಂದ. ಇನ್ನೂ ಒಂದು ತೊಡೆ ತಿಂತೀನಿ ನಾನು. ನೀನು ಯಾವಾಗಲೂ ಹೆಂಗಿರ್ಬೇಕದ? ಸೀರಿಯಸ್ ಆಗಿರ್ಬೇಕು. ಅಟೆನ್ಷನ್. ಸ್ಕ್ರೀನ್ ಹೇಳಿರೋದು ಅದು ರಿಫ್ಲೆಕ್ಟ್ ಆಗ್ತೈತೆ. ನಮ್ಮ ಕ್ಲಾಸಲ್ಲಿ ಏನೋ ನಮ್ಮ ಸ್ಕೂಲಲ್ಲಿ ಹೇಳ್ತಾರೆ, ಕ್ಲಾಸ್ ಅಟೆನ್ಷನ್ ಸ್ಟ್ಯಾಂಡರ್ಡೀಸ್ ಅಂತ ಸ್ಟ್ರಿಕ್ಟ್ ಆಗಿರ್ತಲ್ಲ. ಹಂಗೆ ನಾನು ಹಂಗೆ ನನಗೆ ಗಂಭೀರವಾಗಿರ್ಬೇಕು ಮನುಷ್ಯ. ನಕ್ಕೊಂಡು ನಗಿಸ್ಕೊಂಡು ಜಾಲಿಯಾಗಿರ್ಬೇಕು. ಡೆಡ್ ಆಪೋಸಿಟ್ ಬ್ರಹ್ಮ ಹೆಂಗ್ ಗಂಟಾಗ್ತಾನೆ ಅಂತಂದ್ರೆ ಫುಲ್ ಆಪೋಸಿಟ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್ ಅಂದಂಗೆ. ನಿಮ್ದು ಈ ತರ ನೇಚರು, ನಂದು ಫುಲ್ಲು ಯಾವಾಗ್ಲೂ ಒಂಥರ ಸೀರಿಯಸ್ ಆಗಿ ಓವರ್ ಥಿಂಕಿಂಗ್ ಮಾಡ್ಕೊಂಡು ಫುಲ್ ಆ ಥರ ನಂದು. ನಂಗೆ ಹಿಂಗೆಲ್ಲ ಅತಿಯಾಗಿ ನಗಾಡ್ಕೊಂಡು ಮಾತಾಡ್ಕೊಂಡು ಅದೆಲ್ಲ ನಂಗೆ ಅತಿಯಾಗಿ ಇಷ್ಟ ಆಗೋದಿಲ್ಲ. ಇವ್ರು ಹಂಗೆ ಆಡ್ತಾ ಇದ್ರೆ ನಾನು ಕೆಲವು ಸಲ ಬೈದೇ ಬಿಡ್ತೀನಿ, ಅದೇನು ಸ್ವಲ್ಪ ಗಂಭೀರವಾಗಿ ಇರ್ರಿ, ಏನು ಹಿಂಗೆ ಆಡ್ತೀರಾ ಅನ್ಕೊಂಡು. ಅಂದರೆ ಅದು ಎಲ್ಲ ಟೈಮಲ್ಲೂ ಇಷ್ಟ ಆಗಲ್ಲ. ನಮ್ಮ ಮೂಡ್ ಹೆಂಗಿರುತ್ತೋ ಏನೋ, ಅಪೋಸಿಟ್ ಅವ್ರದ್ದು ಏನು ಯೋಚನೆ ಮಾಡ್ತಾ ಇದ್ದಾರೋ, ಅವ್ರ ತಲೆಯಲ್ಲಿ ಹೆಂಗಿದಾರೋ ಅನ್ನೋದು ನೋಡಲ್ಲ. ಯಾವಾಗಲೂ ಏನಾದರೂ ಹಿಂಗೆ ನಗಾಡಿಸ್ತಾ ಇರೋದು, ಕಾಮಿಡಿ ಮಾಡಿ ಒಂದೊಂದ್ಸಲ ಇರಿಟೇಟ್ ಆಗ್ಬಿಟ್ಟು ರೈಸ್ ಆಗ್ಬಿಟ್ಟಿರ್ತಾರೆ. ನಾನು ತಮಾಷೆ ಆಡೋ ಮತ್ತು ತಮಾಷೆ ತಗೊಳ್ಳೋದು ಒಂದೊಂದ್ಸಲ ಆಡೋ ಸೀರಿಯಸ್ ಆಗ್ಬಿಡೋದು. ಅವ್ರು ಸೀರಿಯಸ್ ನಾನು ಎವೇ ಸೀರಿಯಸ್ ಆಗ್ಬಿಡ್ತೀನಿ. ನೀವು ಇನ್ನೂ ನವೀನ್ ಅವ್ರದ್ದು ಒಂದೇ ಮುಖನ ನೋಡಿರೋದು. ಅವರು ಬರೀ ಮಕ್ಕಳ ಮೇಲೆ ಕೋಪ ಬಂದರೆ ನಮ್ಮ ಶಿವು ಫುಲ್ ಗಾಬರಿಯಾಗಿ ನೋಡ್ತಾ ಇರ್ತಾನೆ. ಇವ್ರೇನಾದರೂ ಆ ಥರ ಎದುರಿಸ್ಕೊಂಡು ಹೊಡಿತಾ ಇರ್ತಾರಲ್ಲ. ನಾನು ಹೆಂಗಿರ್ತೀನಿ ಅದ್ರ ಡೆಡ್ ಆಪೋಸಿಟ್ ಆಗ್ಬಿಡ್ತೀನಿ. ಅರ್ಥ ಮಾಡ್ಕೊಳ್ಳಿ, ಇವಾಗ ಹೆಂಗೆ ಹಿಂಗೆ ಚೈಲ್ಡ್ ಹಂಗೆ ಆಡ್ಕೊಂಡು ಇರ್ತಾರಲ್ಲ, ಇದ್ರ ಆಪೋಸಿಟ್ ಆಗ್ಬಿಡ್ತಾರೆ ಕೋಪ ಬಂದಾಗ. ಶಿವು ಅಂತೂ ಗಾಬರಿಯಿಂದ ನೋಡ್ತಿರ್ತಾನೆ, ಏನು ಮಕ್ಳಿಗೆ ಈ ರೇಂಜಿಗೆ ಎದುರಿಸ್ತವ್ರೆ ಅಂದ್ಕೊಂಡು. ಅಯ್ಯೋ, ನನ್ನ ಹತ್ರನೂ ಅಷ್ಟೇ ಒಂದೊಂದ್ಸಲ ನಾನು ಸೀರಿಯಸ್ ಆಗಿ ಹೇಳಿರೋದೇ ಸೀರಿಯಸ್ ಆಗಿ ತಗೊಂಡಿರಲ್ಲ. ನಾನೇನೋ ಅದನ್ನೇನು ಉದ್ದೇಶನೇ ಇಟ್ಕೊಂಡು ಮಾತಾಡಿರಲ್ಲ, ಅದನ್ನ ಸೀರಿಯಸ್ ಆಗಿ ತಗೊಂಡು ಹುಚ್ಚ ಬಂದು ಆಡ್ತಾ ಇರ್ತವೆ. ಅಯ್ಯೋ, ಆಗ ನನ್ನ ಮಕ್ಕಳು ನಾನೇ ಬೇಕು ಅಂತವೆ. ಹಂಗೇನೆ ಈ ಮಕ್ಳುಗಳು. ಇಲ್ಲಿ ನೋಡು, ನನ್ನ ತಟ್ಟಲ್ಲಿ ದ್ರಾಕ್ಷಿ ಖಾಲಿ ಆಯ್ತಲ್ಲ, ಇನ್ನು 2 ತುತ್ತಾಯ್ತು, ಹೋಯ್ತಲ್ಲ. ನೀನು ಹೇಳ್ದಂಗೆ ಒಂದೊಂದು ತುತ್ತಿಗೂ ಇರಬೇಕು. ಶೇರಿಂಗ್ 2 ಹಂಗೆ ಹಾಕ್ತೀರಾ? ಸಾಲ ಕುಡಿ. 2 ಇಲ್ಲ 3 ತಗೋ. ಈ ಆರೆಂಜ್ ಮಾತ್ರ ನೀವೇ ತಿನ್ಬೇಕು, ನನ್ನ ಕೈಲಾಗಲ್ಲ. ಎಂಥದ್ದು ಇಲ್ಲ, ನಾನು ಆರೆಂಜ್ ಅಂತೂ ನಾನು ತಿನ್ನಲ್ಲ. ನವೀನ್ ನೋಡಿ, ಆಗ್ಲೇ ಶುರು ಆಯ್ತು ನಮ್ಮ ಮನೇಲಿ ಮಲಗಿದ್ದೆದ್ರು ಎಲ್ಲ. ಈಗ ಸೈಕಲ್, ಆ ಚಿಕ್ಕ ಸೈಕಲ್ನ ಇವನ್ ಬಿಡಲ್ಲ, ಅವ್ರು ಕೊಡಲ್ಲ ಅಂತ ಇವನು ಹೇಳೋದು. ಅಲ್ಲ ಐತಲ್ಲ ಅಲ್ಲಿ ಗೇಟ್ ಒಳಗಡೆ, ಅದು ಅದ್ಬೇಕಂತೆ ಸ್ಕೂಟ್ರು. ಬಂಟು ಬಾಲಕ್ ಬಾಲ್ ಅನ್ಸುತ್ತೆ ಹಾ, ಬಾಲ್. ಮತ್ತೆ ಇನ್ನೇ ಅಥರ್ವೇ ಎದ್ದೇಳು ಕಂದ, 2 ನಿಮಿಷ ನೋಡೋಣ. ಸುಮ್ಮನೆ ಆಯ್ತನ ಶೂಸು ಸುಮ್ಮನಿರಿ, ಹಾಕಿ ಶೂ ಕೆಳಗಡೆ ಹಾಕಿ. ಹಾ, ಶೂಸ್ ಹಾಕೊಡಿ. ಬಂಟ ಅಣ್ಣನ ಶೂಸ್ ನೋಡಿ, ಅದು ಫಸ್ಟ್ ಒಳಗಡೆ ಏನೈತಿ. ಅವ್ನ ಶೂ ಚಿಕ್ಕದಿತ್ತಲ್ಲ, ಅದು ಹಾಕೊಡ್ಬೇಕಿತ್ತು. ಚೆನ್ನಾಗಿ ನಿದ್ರೆ ಮಾಡಿದ್ದೀವಿ ಫ್ರೆಂಡ್ಸ್, ಈಗ ಎದ್ದಿದ್ದೀವಿ ಎಲ್ಲರೂ. ಏನಮ್ಮ? ಸೊ ಈಗ ನಾನು ಆಯಿಲ್ ಹಚ್ಬೇಕು ಹೇರ್ಗೆ. ಸೊ ಹೇರ್ ಕಟ್ ಮಾಡಿಸ್ಬಿಡೋಣ ಅಂತ ಅನ್ಕೋತಾ ಇದ್ದೀನಿ. ಆಗಲ್ಲ ಮೇಂಟೈನ್ ಮಾಡೋಕ್ಕೆ. ಇವತ್ತು ಎಣ್ಣೆ ಹಚ್ಕೊಬಿಡ್ತೀನಿ. ಹೇರ್ ಕಟ್ ಮಾಡಿಸ್ಲಾ, ಏನು ಮಾಡಲಾ? ಭಾನುವಾರ ಅಲ್ವಾ? ಒಂದು ಕ್ಷಣ ಟೆನ್ಷನ್ ಆಗ್ಬಿಟ್ಟಿದ್ದೀಗ. ತಗೊಳ್ಳಿ ಎಣ್ಣೆ ಹಚ್ಬಿಡಿ. ರಜೆ ಮುಗ್ದೈತ ಅನ್ನೋ ಥರ. ನವೀನ್ ಎಣ್ಣೆ
ಶೂ ಹಾಕೊಂಡು ಈಗ ಶೂ ಹಾಕೊಂಡು ಬಾಲ್ ಆಡ್ತೀನಿ ಅಂತ ಬಂಟು ಬಂಟ ಹೋಗು ತಗೋಬ ಹೋಗು ಬಿದ್ದುಬಿಟ್ಟಿಯಾ ನವೀನ್ ಕೊಡು. ಅಶ್ವಿನಿ ಅಶ್ವಿನಿ ಅಶ್ವಿನಿ. ಈಗ ನಮ್ಮ ಯಜಮಾನ್ರು ನನಗೆ ಎಣ್ಣೆ ಹಚ್ಕೊಡ್ತಾ ಇದ್ದಾರೆ. ಏನು ಗೊತ್ತಾ, ಅದೇನೋ ಇವ್ರದ್ದು ಹೊಸದಾಗಿ ಹೇಳ್ತಾರೆ ಇರಿ, ನಾನು ಸ್ವಲ್ಪ ಕೆಳಗೆ ಕುತ್ಕೊಂತೀನಿ. ಹಿಂದೂ ಪುರಾಣದ ಪ್ರಕಾರ ಯಾವ್ಯಾವ ದಿನ ತಲೆಗೆ ಎಣ್ಣೆ ಹಾಕಿದ್ರೆ ಒಳ್ಳೇದು ಗೊತ್ತಾ? ಸೋಮವಾರ, ಬುಧವಾರ, ಶನಿವಾರ. ಇವತ್ತು ಶನಿವಾರ, ಇವತ್ತು ಹಾಕಬೇಕು. ನಾವಂತೂ ಸೋಮವಾರ ಹಾಕಲ್ಲ, ಇನ್ನು ಬುಧವಾರನೂ ಹಾಕಲ್ಲ, ಶನಿವಾರ ಹಾಕ್ಬೋದು. ಯಾಕೆ ಗೊತ್ತಾ, ನಾಳೆ ಭಾನುವಾರ ಚೆನ್ನಾಗಿ ಕೊಡು ಬಂಟು ಕೂಮ್ ಕೊಡು. ಅದ್ರ ಮೇಲೆ ಕಾಲು ಇಟ್ಕೊಂಡು ಎತ್ತಕ್ಕಾಗುತ್ತಾ? ಈ ಕಲರ್ ಐತೆ ಗ್ರೀನು. ಹಾಂ. ಯಪ್ಪ ಹಾಕಿ ಉಜ್ಜಿ ಅದೇನು ಒಂದೇ ಸಮ ಉಯ್ತ ಬಿದ್ದಿದ್ದೀರ. ಪಿಜ್ಜಾ ಡೆಲಿವರಿ ಯಾಕೂ ನೆನೆಸ್ತೀಯ ತರ್ವಾ? ನಿಮ್ಮ ಪಪ್ಪ ಆಮೇಲೆ ಬೈತಾರೆ ನಂಗೆ, ನೀನ್ ಹಾಳಾಗದಲ್ದೆ ನಿನ್ ಮಕ್ಳಿಗೂ ಕಲಿಸ್ತೀಯ ಅಂತ. ಏನಮ್ಮ ಮೆಲ್ಲ ಏನು ಏನು ಬಂಟು? ಫ್ರೆಂಡ್ಸ್, ನವೀನವ್ರು ಟೀ ಕೇಳಿದ್ರು, ಹಾಗೆ ಅವ್ರೊಬ್ರಿಗೋಸ್ಕರ ಟೀ ಮಾಡ್ತಾ ಇದ್ದೀನಿ. ಸರಿ, ಹಂಗಾದ್ರೆ ನಿಮ್ದು ಕ್ಲಿಯರ್ ಆದಂಗೆ. ಮಂಜು ಸಾರಿಯ ನೋಡಿ, ಅಡಿಗೆ ಮನೇಲಿ ಬರೋದು ಎಲ್ಲಾನು ನೀವು ಇಟ್ಕೊಂಡಲ್ಲಿ ನೋಡಿ. ಏನು ಹಂಗೆ ಎತ್ತಾಗ್ತಾ ಇದೆಯಾ ಆರ್ಯ? ನಾನೀಗ ಇಲ್ಲಿ ಆನಿಯನ್ ರೈಸ್ ಮಾಡೋಣ ಅಂತ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಈಗ ಇದು ಒಗ್ಗರಣೆ ಮಾಡ್ಕೊಬೇಕು. ಸೊ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಅಡುಗೆ ಏನು ಮಾಡೋದಪ್ಪ ಅನಿಸ್ತಾಯಿತ್ತು. ಅನ್ನ ಮಾಡಿ, ಸಾಂಬಾರು ಮಾಡಿ, ಆ ಥರ. ಆರ್ಯ ಅಂತೂ ಕೈನೇ ಬಿಡೋದಿಲ್ಲ, ಅವನು ಹಿಂದೆ ಮುಂದೆ ಸುತ್ತುತ್ತಾ ಇರ್ತಾನೆ. ಅದಕ್ಕೆ ತುಂಬ ಕ್ವಿಕ್ಕಾಗಿ ಆಗೋದನ್ನ ಏನಾದರೂ ನೋಡೋಣ ಅಂತ ಹೀಗೆ ಸರ್ಚ್ ಮಾಡಿದೆ. ಸೊ ಆನಿಯನ್ ರೈಸು ಯಾಕೋ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಅನಿಸ್ತು. ಓಕೆ, ಈಗ ಇದನ್ನೇ ಮಾಡೋಣ. ನವೀನವ್ರಿಗೆ ಈ ಥರದ್ದು ಇಷ್ಟ ಆಗುತ್ತೆ ಯೂಶಲಿ, ಹಾಗಾಗಿ ಮಾಡೋಣ ಅಂತ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಸ್ವಲ್ಪ ಹಸಿ ಕರಿಬೇವು ಹಾಕಿ ಸಣ್ಣದಾಗಿ ಉದ್ದುಗೆ ಹೆಚ್ಚಿಟ್ಕೊಂಡಿರುವಂಥ ಈ ಈರುಳ್ಳಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈರುಳ್ಳಿನ ಬೇಕಿದ್ರೆ ನೀವು ಚಿಕ್ಕ ಚಿಕ್ಕದಾಗೂ ಕೂಡ ಕಟ್ ಮಾಡ್ಕೊಬೋದು. ಇಲ್ಲಿ ನಾನು ಯಾವುದೇ ಥರ ಕಡಲೆಬೇಳೆ, ಉದ್ದಿನಬೇಳೆ ಈ ಥರದ್ದೆಲ್ಲ ಏನೂ ಯೂಸ್ ಮಾಡ್ತಿಲ್ಲ. ಸೊ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಈರುಳ್ಳಿನ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ತುಂಬ ಈಸಿಯಾಗಿ ಆಗುತ್ತೆ, ಟೇಸ್ಟು ಅಷ್ಟೇ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಇದನ್ನು, ಬಟ್ ತುಂಬ ಚೆನ್ನಾಗಾಗಿತ್ತು. ಆ್ಯಂಡ್ ನೀವು ನೋಡ್ಕೊಳ್ಳಿ, ಇದು ರೆಸಿಪಿ ತುಂಬ ಅರ್ಜೆಂಟ್ ಇದ್ದಾಗ ಈವನ್ ಬ್ರೇಕ್ಫಾಸ್ಟ್ಗೂ ಕೂಡ ನಾವು ರೆಡಿ ಮಾಡ್ಕೊಬೋದು, ಇದನ್ನೇ ಮಾಡ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ, ಅರಿಶಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೋದು. ಇದೊಂಥರ ಯಾವ ಥರ ಅಂತ ಅಂದರೆ, ಪಟ್ಟಂತ ಆಗಬೇಕು ಕ್ವಿಕ್ಕಾಗಿ ಅಂತ ಅಂದಾಗ ಮನೇಲಿ ಏನಿಲ್ಲ ಅಂತ ಅಂದರೂ ಈರುಳ್ಳಿ ಮತ್ತು ಈ ಹುಣಸೆ ರಸ, ಕರಿಬೇವಿದ್ರೆ ಬೇಗನೆ ಕ್ವಿಕ್ಕಾಗಿ ಮಾಡಿಬಿಡ್ಬೋದು. ನೋಡಿ ಚೆನ್ನಾಗಿ ಈಗ ಈರುಳ್ಳಿ ಫ್ರೈ ಆಗ್ತಿದೆ ಅಲ್ವಾ. ಇದಕ್ಕೆ ಒಂದೇ ಒಂದು ಸ್ಪೂನ್ ನಾನು ಸಾಂಬಾರು ಪುಡಿ, ಏನು ಬೇಳೆ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ವ, ಆ ಸಾಂಬಾರು ಪುಡಿನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಬೇಕು. ನಾನು ಆಲ್ರೆಡಿ ಹುಣಸೆಹಣ್ಣ ನೆನೆಯೋದಕ್ಕೆ ಇಟ್ಟಿದ್ದೀನಿ. ಆ ಹುಣಸೆ ರಸನ ನೆಕ್ಸ್ಟು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಬೇಕಿದ್ರೆ ಸ್ವಲ್ಪ ಬೆಲ್ಲನ ಸೇರಿಸ್ಕೋಬೋದು. ನಮಗೆ ಬೆಲ್ಲ ಅದು ಟೇಸ್ಟ್ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ಇಲ್ಲಿ ಬೆಲ್ಲ ಹಾಕಿಲ್ಲ. ಸ್ವೀಟ್ ಇದ್ದರೆ ನಮಗೆ ಲೈಕ್ ಆಗೋದಿಲ್ಲ, ಸ್ಪೈಸಿಯಾಗಿರಬೇಕು. ಸೊ ಈಗ ನೋಡಿ ಚೆನ್ನಾಗಿ ಆ ಖಾರದ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಈ ಹುಣಸೆ ರಸ ನೆನೆಸಿಟ್ಕೊಂಡಿದ್ದೀವಲ್ಲ, ಹುಣಸೆ ರಸ ಇಟ್ಕೊಂಡಿದ್ದೀವಲ್ಲ, ಆ ಹುಣಸೆ ರಸನ ಹಾಕ್ಬಿಟ್ಟು ಚೆನ್ನಾಗಿ ಇನ್ನೊಂದು 2 ನಿಮಿಷ ಬೇಯಿಸ್ಕೊಬೇಕು. ಅದು ಎಣ್ಣೆ ಬಿಡುತ್ತಲ್ಲ ಅಲ್ಲಿವರೆಗೂ. ಸೊ ತುಂಬ ಕ್ವಿಕ್ಕಾಗಿ, ಟೇಸ್ಟು ಅಷ್ಟೇ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇದು ಹಿಂಗಾಗುತ್ತೆ ಅಂತ. ಬಟ್ ವಿಡಿಯೋದಲ್ಲಿ ನೋಡಿದಾಗ್ಲೇ ಏನಿದು ಇಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಟ್ರೈ ಮಾಡ್ತಾ ಇರೋವಂಥದ್ದು. ಇದು ಚೆನ್ನಾಗಿ ಈಗ ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಅದು ಚೆನ್ನಾಗಿ ಬೆಂದರೆ ನೆಕ್ಸ್ಟು ಬಿಸಿ ಬಿಸಿಯಾಗಿರೋಂಥ ರೈಸ್ ಮಾಡಿ ಈಗ ಆಲ್ರೆಡಿ ಇಟ್ಕೊಂಡಿದ್ದೀವಿ ಅಲ್ವಾ, ಆ ರೈಸನ್ನ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ರೆ ಫೈನಲ್ ಆಗಿ ಸಖತ್ತಾಗಿರೋ ಅಂಥ ಈ ಆನಿಯನ್ ರೈಸ್, ಈರುಳ್ಳಿ ರೈಸ್ ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ ನಾನೀಗ ಅದು ಸ್ಟವ್ ಆಫ್ ಮಾಡಿ ಈಗ ರೈಸ್ನ ಹಾಕ್ತಾ ಇದ್ದಾರೆ ನವೀನ್ ಬಂದ್ಬಿಟ್ಟು. ಹೊರಗಡೆ ಹೋಗಿದ್ರು, ಈ ಆರ್ಯ ಕೈ ಬಿಡ್ತಾ ಇರಲಿಲ್ವಲ್ಲ, ನಾನು ವಿಡಿಯೋ ಬೇರೆ ಮಾಡ್ಕೊಬೇಕು ಅಂತ ಹೇಳ್ತಾ ಇದ್ದೆ. ಸೊ ಅವ್ರು ಬಂದುಬಿಟ್ಟು ನಾನು ವಿಡಿಯೋ ನೀನು ಮಾಡು, ನಾನು ಮಿಕ್ಸ್ ಮಾಡ್ತೀನಿ ಅಂತ ಬಂದು ಮಿಕ್ಸ್ ಮಾಡಿಕೊಡ್ತಾ ಇದ್ದಾರೆ. ಅದೇನೋ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಕಿಚನಲ್ಲಿ ನೀವು ಬಂದು ಜಾಯಿನ್ ಆದ್ರೇ ಅದೊಂಥರ ಚೆನ್ನಾಗಿರುತ್ತೆ ನವೀನ್ ಅಂತ ಅಂದ್ಬಿಟ್ಟು. ಸೊ ಫೈನಲಾಗಿ ಈಗ ಅದನ್ನು ಗೊಜ್ಜು ಸ್ವಲ್ಪ ಎತ್ತಿಟ್ಕೊಂಡು ನೋಡ್ಕೊಂಡು, ಹುಳಿ ಇರುತ್ತಲ್ವ ಕಲಿಸ್ಕೊಳ್ಳಿ, ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕಿದ್ರೆ
ಸಖತ್ ಆ್ಯಂಡ್ ಟೇಸ್ಟಿಯಾಗಿರೋವಂಥ ಆನಿಯನ್ ರೈಸ್ ರೆಡಿ ಆಗುತ್ತೆ. ಮಕ್ಕಳಿಗೆ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಕೂಡ ಮಾಡ್ಕೊಡ್ಬೋದು, ಲಂಚ್ ಬಾಕ್ಸ್ ರೆಸಿಪಿಯಾಗೂ ಕೂಡ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಫ್ರೆಂಡ್ಸ್, ಆನಿಯನ್ ರೈಸು ಬಂದು ಫೈನಲ್ ಟಚ್ ಅವ್ರು ಬಂದು ಮಿಕ್ಸ್ ಮಾಡಿದ್ದಾರೆ. ಆ್ಯಂಡ್ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತಾರೆ ನೋಡೋಣ. ಹೊಟ್ಟೆ ಹಸ್ದುಬಿಟ್ಟೈತೆ ಬಂಟುಗೂ. ಬಿಸಿದು ಹಾಕ್ಬಿಟ್ಟಿರಾ? ನೀವು ತಿನ್ನು ನೋಡಿ. ಸಕ್ಕದಾಗಿದೆ ತಾನೇ ಬಿಸಿ ಬಿಸಿ ಅನ್ನಕ್ಕೆ. ಅಥರ್ವ ನಿಂಗೂ ಹಾಕೊಬಿಡ್ತೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಆ ಥರನೇ ಮಾಡ್ಬೋದು. ಹೌದು, ಬಟ್ ಈಗ ಒಂಥರ ಚೆನ್ನಾಗಿರುತ್ತೆ ಅಂತ ಮಾಡಿದೆ. ಇದು ಒಂದು ಎಕ್ಸ್ಟ್ರಾ ಫುಡ್ ಆ್ಯಡ್ ಆಗುತ್ತೆ. ಹೌದು, ಆನಿಯನ್ ರೈಸ್. ಹೊಟ್ಟೆ ಹಸ್ದುಬಿಟ್ಟೈತೆ ಆರ್ಯನ್ಗೆ. ಚೆನ್ನಾಗಿದ್ಯಾ ಆರ್ಯ? ಹಾಂ ಅಂತವನೇ. ವೆರೈಟಿ ವೆರೈಟಿ ಫುಡ್ ಮಾಡ್ತೀವಿ. ಇದು ಜಸ್ಟ್ ಹಿಂಗೆ ನೋಡ್ಕೊಂಡೆ ನವೀನ್, ಯಾರೋ ರೆಸಿಪಿ ತೋರಿಸಿದ್ರು, ಅದನ್ನು ನಾನು ಈಗ ನನ್ನ ವ್ಯೂವರ್ಸಿಗೆ ಶೇರ್ ಮಾಡಿದ್ದೀನಿ. ಫ್ರೆಂಡ್ಸ್, ಟ್ರೈ ಮಾಡಿ, ಸಕ್ಕದಾಗುತ್ತೆ. ಬೇಕಿದ್ರೆ ನಿಮ್ಗೆ ಒಂಚೂರು ಬೇಕಿದ್ರೆ ಬೆಲ್ಲ ಹಾಕೋಬೋದು. ನಮಗೆ ಸ್ವೀಟ್ ಆ ಥರ ಇದ್ರೆ ಇಷ್ಟ ಆಗಲ್ಲ, ಹಾಗಾಗಿ ನಾವು ಬೆಲ್ಲ ಮತ್ತೆ ಕಮೆಂಟ್ ಮಾಡಿ ಅಂತೆ. ಬರೆಯೋನು ನೋಡಿ, ಬರಿತಾ ಇರೋದೆ ಕೆಲ್ಸಕ್ಕೆ ಬರ್ದಿರೋದು ಬರೀತಾನೆ, ಬೇಕಾಗಿರೋದು ಬರೆಯಲ್ಲ ಅವನು. ಬೇಕಾಗಿರೋದು ಬರೀ ಅಂದ್ರೆ ಕೈ ನೋವು ಅಂತೀಯ. ನಮ್ಗೆ ಯಾಕೆ ಕೋಪ ಬರ್ಸ್ತೀಯ ಪಾಪ? ಬನ್ನಿ, ಈಗ ನಿಮಗೂ ಹಾಕೊಡ್ತೀನಿ. ಫ್ರೈಡ್ ರೈಸ್, ಆನಿಯನ್ ಫ್ರೈಡ್ ರೈಸ್. ಬನ್ನಿ ಬನ್ನಿ ಬನ್ನಿ, ಸ್ಪೂನ್ ಹಾಕೊಡ್ತೀನಿ, ತಿನ್ಬೇಕು ಈಗ ಕುತ್ಕೊಂಡು. ಹಾಂ, ಹೋಳಿ ಸೆಲೆಬ್ರೇಟ್ ಮಾಡಿ ನೀವು. ಟೀ ಶರ್ಟ್ ಇದೆಯಲ್ಲ, ಹೋಳಿ ಟೀ ಶರ್ಟ್ ಹಾಕೊಂಡೋಗಿ ಎಂಜಾಯ್ ಮಾಡಿ. ಸೊ ಫ್ರೆಂಡ್ಸ್, ಈಗ ನಾನು ಕೂಡ ಊಟ ಮಾಡ್ತೀನಿ. ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಂಟು ಬಾಯ್ ಬಾಯ್. ತಿನ್ನಿ ತಿನ್ನಿ.